ಅಂಚೆ ಇಲಾಖೆಯಿಂದ ಅಂದರೆ ಇಂಡಿಯನ್ ಪೋಸ್ಟ್ ಆಫೀಸ್ನಿಂದ ಒಂದು ಬೃಹತ್ ನೇಮಕಾತಿ ಆದೇಶ ಹೊರಡಿಸಲಾಗಿದ್ದು 44,428 ಪೋಸ್ಟ್ಗಳ ರಿಕ್ರೂಟ್ಮೆಂಟ್ ಇದಾಗಿದೆ. ಸೊ ಈ ಒಂದು ಅರ್ಜಿ ಹಾಕುವಂಥ ಪ್ರಕ್ರಿಯೆ ಆನ್ಲೈನ್ ಮೂಲಕ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದ್ದು, ಈ ಒಂದು ಅರ್ಜಿ ಸಲ್ಲಿಸುವಂತಹ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ ರೀ ಎಲ್ಲರಿಗೂ. ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ಅರ್ಜಿ ಸಲ್ಲಿಸುವಂಥ ಲಿಂಕನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿದ್ದೇವೆ. ಆ ಲಿಂಕನ್ನು ಕ್ಲಿಕ್ ಮಾಡೋದ್ರ ಮೂಲಕ ಈ ಒಂದು ಪೇಜ್ಗೆ ನೀವು ಡೈರೆಕ್ಟಾಗಿ ಬರ್ಬೋದು. ಈ ಒಂದು ಪೇಜ್ ಓಪನ್ ಆದಮೇಲೆ ಇಲ್ಲಿ ರಿಜಿಸ್ಟರ್ ಅಂತ ಇದೆ ನೋಡಿ, ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಈ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಬೇಸಿಕ್ಕಾಗಿ ನಿಮಗೆ SSLC ಮಾರ್ಕ್ಸ್ ಕಾರ್ಡ್, ನಿಮ್ಮ ಒಂದು ಆಧಾರ್ ಕಾರ್ಡ್, ಕಾಸ್ಟ್ ಸರ್ಟಿಫಿಕೇಟ್, ಅದೇ ರೀತಿ ಫೋಟೋ, ಸಿಗ್ನೇಚರ್ ಬೇಕಾಗುತ್ತೆ. ಫಸ್ಟಿಗೆ ನಿಮ್ಮ ಒಂದು ಮೊಬೈಲ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿ ಒಂದು OTPನ ಸೆಂಡ್ ಮಾಡ್ಕೊಳ್ಳಿ. ಆ OTP ನಿಮ್ಮ ಮೊಬೈಲ್ ನಂಬರ್, ಯಾವ ಮೊಬೈಲ್ ನಂಬರ್ನ ಹಾಕಿರ್ತಿರಲ್ಲ ಆ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಇಲ್ಲಿ ಸಬ್ಮಿಟ್ ಮಾಡಿ ವ್ಯಾಲಿಡೇಟ್ ಅಂತ ಕೊಡಬೇಕಾಗತ್ತೆ. ಅದೇ ರೀತಿ ನಿಮ್ಮ ಒಂದು ಜಿಮೇಲ್ನ ಕೂಡ ಇಲ್ಲಿ ಸಬ್ಮಿಟ್ ಮಾಡಿ ಅದೇ ರೀತಿ ಸೇಮ್ ಮೊಬೈಲ್ ನಂಬರ್ ವೆರಿಫಿಕೇಷನ್ ಆದ ಹಾಗೆ ಇದು ಜಿಮೇಲ್ನ ಕೂಡ ವೆರಿಫಿಕೇಷನ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನೋಡೋದಾದರೆ ನಿಮ್ಮ ಒಂದು SSLC ಮಾರ್ಕ್ಸ್ ಕಾರ್ಡ್ನಲ್ಲಿರುವಂತೆ ನಿಮ್ಮ ಒಂದು ಹೆಸರನ್ನು ಟೈಪ್ ಮಾಡಬೇಕಾಗತ್ತೆ. ಅದೇ ರೀತಿ ನಿಮ್ಮ ಫಾದರ್ ನೇಮನ್ನು ಟೈಪ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನಿಮ್ಮ ಡೇಟ್ ಆಫ್ ಬರ್ತ್, ಅದೇ ರೀತಿ ಜೆಂಡರನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದೇ ರೀತಿ ಕಮ್ಯುನಿಟಿ ಅಂದರೆ ನಿಮ್ಮದು ಯಾವ್ದು ಕಾಸ್ಟ್ ಬರ್ತಲ್ಲ, ಅನ್ರಿಸರ್ವ್ ಇದ್ದರೆ ಅನ್ರಿಸರ್ವ್, ಎಲ್ಲ SC ST OBC ಯಾವ್ದು ಬರ್ತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ನೀವು ಯಾವ ಸರ್ಕಲಿಗೆ ಅರ್ಜಿಯನ್ನು ಅಪ್ಲೈ ಮಾಡ್ತಾ ಇದ್ದೀರಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ನಿಮ್ಮ SSLC ಪಾಸಿಂಗ್ ಇಯರ್ನ ಇಲ್ಲಿ ಎಂಟ್ರಿ ಮಾಡಿ ಅದಾದಮೇಲೆ ಒಂದು ಕ್ಯಾಪ್ಚಾನ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ಈ ಒಂದು ಫಸ್ಟ್ ಸ್ಟೆಪ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ ರೀ. ತುಂಬ ಈಸಿಯಾಗಿ ನೀವು ಈ ಒಂದು ಅರ್ಜಿನ ಸಲ್ಲಿಸ್ಬೋದಾಗಿದ್ದು ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ನೆಕ್ಸ್ಟ್ ಇದೆಲ್ಲ ಫಸ್ಟ್ ರಿಜಿಸ್ಟ್ರೇಷನ್ ಆದಮೇಲೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಅದಾದಮೇಲೆ ಒಂದು ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಸರಿಯಾಗಿ ಎಂಟ್ರಿ ಮಾಡಿ ನೆಕ್ಸ್ಟ್ ಏನು ಹೇಳಿದೆ ಅಂದರೆ ಆರ್ ಯು ಪರ್ಸನ್ ವಿತ್ ಡಿಸಬಿಲಿಟಿ, ಏನಾದರೂ ನೀವು ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ನೆಕ್ಸ್ಟ್ ನೀವು ಲ್ಯಾಂಗ್ವೇಜ್ ಸ್ಟಡೀಡ್ ಇನ್ ಸೆಕೆಂಡರಿ ಸ್ಕೂಲ್, ನಿಮ್ಮ SSLC ಯಾವ ಮೀಡಿಯಮ್ನಲ್ಲಿ ನೀವು ಸ್ಟಡಿ ಮಾಡಿದ್ರಲ್ಲ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಕನ್ನಡ ಲ್ಯಾಂಗ್ವೇಜ್ ಯಾವುದು ಸೆಲೆಕ್ಟ್ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಇದೆಯಲ್ಲ, ಸೊ ಕನ್ನಡನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ನೀವು ವೆದರ್ ಎಲ್ಲಾದರೂ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಕೇಳಿದೆ, ವರ್ಕ್ ಮಾಡ್ತಾ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಟ್ಟು ನಿಮ್ಮ ಒಂದು ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಫೋಟೋ 50 KB ಲೆಸ್ ದೆನ್ 50 KB, ಅದೇ ರೀತಿ ಸಿಗ್ನೇಚರ್ 20 KB ಲೆಸ್ ದೆನ್ 20 KB ಇರಬೇಕಾಗತ್ತೆ. ಅದಾದಮೇಲೆ ಫೋಟೋ ಸಿಗ್ನೇಚರ್ ಅಪ್ಲೋಡ್ ಆದಮೇಲೆ ಸಬ್ಮಿಟ್ ಅಂತ ಕೊಟ್ಟಮೇಲೆ ಈ ರೀತಿ ಒಂದು ಪ್ರಿವ್ಯೂ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನಿಮ್ಮ ನೀಡಿದಂಥ ಡೀಟೇಲ್ಸ್ ಎಲ್ಲ ಸರಿಯಾಗಿ ಟೈಪ್ ಮಾಡಿದಿರೋ ಇಲ್ಲ ಅಂತೇಳಿ ಇನ್ನೊಂದು ಸಲ ಕೌಂಟರ್ ವೆರಿಫೈ ಮಾಡ್ಕೊಳ್ಳಿ. ಯಾವುದೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೆ ಇನ್ನೊಂದು ಸಲ ಎಡಿಟ್ ಅಂತ ಕೊಟ್ಟು ರೀಸಬ್ಮಿಟ್ ಮಾಡಿ. ಇದಾದಮೇಲೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ಈ ರೀತಿ ಒಂದು ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ, ಅದನ್ನು ಕಾಪಿ ಮಾಡಿಕೊಂಡು ಕಂಟಿನ್ಯೂ ಅಂತ ಕೊಡಿ. ನೆಕ್ಸ್ಟ್ ಇಲ್ಲಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಂಡು, ಅಂದರೆ ನಾವು ಸರ್ಕಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಿಲ್ಲ ಕರ್ನಾಟಕ ಅಂತೇಳಿ, ಅದನ್ನು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಅಂತ ಕೊಟ್ಟರೆ ಒಂದು OTP ಬರುತ್ತೆ, ನಿಮ್ಮ ಮೊಬೈಲ್ಗೆ OTP ಬರುತ್ತೆ. ರಿಜಿಸ್ಟ್ರೇಷನ್ ಮಾಡುವಾಗ ಯಾವ ನಂಬರ್ ಕೊಟ್ಟಿದ್ದೀರಲ್ಲ ಆ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಇಲ್ಲಿ ಹಾಕಿ ಈ ಕ್ಯಾಪ್ಚಾನ ಎಂಟ್ರಿ ಮಾಡಿ ನೆಕ್ಸ್ಟ್ ಅಂತ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಅಂತ ಕೊಟ್ಟಮೇಲೆ ಈ ಒಂದು ನೆಕ್ಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ಪಿಗೆ ಬರುತ್ತೆ. ಇಲ್ಲಿ ಸೆಕೆಂಡ್ ಸ್ಟೆಪ್ನಲ್ಲಿ ಏನಿಲ್ಲ, ತುಂಬ ಈಸಿಯಾಗಿದೆ. ನಿಮ್ಮ ಒಂದು ಕಮ್ಯುನಿಕೇಷನ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ನ ಕೇಳಿದೆ. ಎರಡು ಸೇಮ್ ಇದ್ದರೆ ಎರಡು ಸೇಮ್ ಹಾಕಿ, ಅಥವಾ ನಿಮ್ಮ ಬೇರೆ ಬೇರೆ ಅಡ್ರೆಸ್ ಇದ್ದರೆ ಕಮ್ಯುನಿಕೇಷನ್ ಅಡ್ರೆಸ್ ಬೇರೆ, ಪರ್ಮನೆಂಟ್ ಅಡ್ರೆಸ್ ಬೇರೆ ಹಾಕಿ. ಇಲ್ಲಿ ಇದೆ ನೋಡಿ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಅಂತ, ಇದನ್ನು ಸ್ವಲ್ಪ ಸರಿಯಾಗಿ ಫಿಲ್ ಮಾಡಿ. ಏನಪ್ಪ ಅಂದರೆ ನೀವು SSLCನ ಯಾವ ವರ್ಷದಲ್ಲಿ ಪಾಸ್ ಆಗಿದ್ದೀರಾ, ಅದೇ ನಿಮ್ಮ ಬೋರ್ಡ್ ಯಾವುದು, CBSEO ICSEO ಅಥವಾ ನೀವು ಕರ್ನಾಟಕ ಸೆಕೆಂಡರಿ ಎಕ್ಸಾಮಿನೇಷನ್ ಬೋರ್ಡಿಂದ ಪಾಸಾಗಿದ್ದೀರೋ. ನೆಕ್ಸ್ಟ್ ಏನಪ್ಪ ಅಂದರೆ ಬ್ರ್ಯಾಕೆಟ್ನಲ್ಲಿ ನೀಡಿದೆ ನೀವು ಯಾವ ಇಯರ್ನಲ್ಲಿ ಪಾಸಾಗಿದೆ ಅಂತ ಕೂಡ ಇಲ್ಲಿ ಕೇಳಿದೆ. ಇದನ್ನು ಸರಿಯಾಗಿ ಎಂಟ್ರಿ ಮಾಡಿ. ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುತ್ತೆ ಯಾವ ಒಂದು ಬೋರ್ಡಿಂದ ನೀವು ಪಾಸ್ಔಟ್ ಆಗಿದ್ದೀರಲ್ಲ ಆ ಬೋರ್ಡ್ನ ಹೆಸರು ಮತ್ತು ಯಾವ ಇಯರ್ನಲ್ಲಿ ಪಾಸ್ಔಟ್ ಆಗಿದ್ದೀರಲ್ಲ ಆ ಒಂದು ಇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲೇ ಸೆಲೆಕ್ಟ್ ರಿಸಲ್ಟ್ ಟೈಪ್ ಅಂತಿದೆ, ನೀವು CGPA ಇದ್ದರೆ CGPA, ಇಲ್ಲ ಮಾರ್ಕ್ಸ್ ಇದೆ ಮಾರ್ಕ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಾದಮೇಲೆ ಸೈನ್ಸ್, ಮ್ಯಾಥಮೆಟಿಕ್ಸ್, ಸೋಷಿಯಲ್ ಸೈನ್ಸ್ ಆಟೋಮೆಟಿಕ್ಲಿ ಸೆಲೆಕ್ಟ್ ಇರುತ್ತೆ ಸಬ್ಜೆಕ್ಟು. ನಿಮ್ಮ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಮಾರ್ಕ್ಸ್ ಕಾರ್ಡ್ನಲ್ಲಿ ನೀಡಿರುವ ಹಾಗೆ ನಿಮ್ಮ ಮಾರ್ಕ್ಸ್ ಎಷ್ಟು ಪಡೆದಿದ್ದಾರಲ್ಲ ಆ ಮಾರ್ಕ್ಸನ್ನು ಇಲ್ಲಿ ಎಂಟ್ರಿ ಮಾಡಿ. ಎಲ್ಲ 6 ಸಬ್ಜೆಕ್ಟಿನ ಮಾರ್ಕ್ಸನ್ನು ಎಂಟ್ರಿ ಮಾಡಿ. ಇದಾದಮೇಲೆ ನೀವು ಸಬ್ಮಿಟ್ ಅಂತ ಕೊಡ್ಬೋದು. ಇದು CGPA ಸ್ಕೋರ್ ಅಂತ ಇದೆಯಲ್ಲ, ಇದೇನು ನೀವು ಮ್ಯಾಂಡೇಟರಿ ಇರೋದಿಲ್ಲ, ಇದನ್ನು ಫಿಲ್ ಮಾಡಲಿಲ್ಲ ಅಂದ್ರೂ ನಡೆಯುತ್ತೆ. ಸೊ ಇದನ್ನು ಫಿಲ್ ಮಾಡಬೇಕಂತೇನಿಲ್ಲ, ಅದನ್ನು ಬ್ಲ್ಯಾಂಕ್ ಬಿಟ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡ್ಬೋದು. ಇದಾದಮೇಲೆ ನೀವು ಪ್ರಿಫರೆನ್ಸನ್ನು ಕೊಡಬೇಕಾಗತ್ತೆ. ನೀವು ಯಾವ ಸರ್ಕಲ್ಗೆ ಅಪ್ಲೈ ಮಾಡ್ತಾ ಇದ್ದೀರಲ್ಲ ಸರ್ಕಲ್ ಕರ್ನಾಟಕ ಅಂತ ಸರ್ಕಲ್ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ಡಿವಿಷನ್, ಯಾವ ಡಿವಿಷನ್ ಅಂದರೆ ಡಿಸ್ಟಿಕ್ ವೈಸ್ ಇರುತ್ತೆ, ಜಾಬ್ಸ್ ಇರುತ್ತೆ. ಯಾವ ಡಿಸ್ಟಿಕ್ಕಿಗೆ ನೀವು ಅಪ್ಲೈ ಮಾಡೋಕ್ಕೆ ಇಚ್ಛಿಸ್ತಿರಲ್ಲ ಆ ಒಂದು ಡಿಸ್ಟಿಕ್ನ ಇಲ್ಲೇ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ.
ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಹಲವಾರು ಮತ್ತು ಡಿಸ್ಟಿಕ್ನಲ್ಲಿ ಒಂದು ಪಂಚಾಯಿತಿ ಅಥವಾ ಗ್ರಾಮದ ಎಲ್ಲೆಲ್ಲಿ ಗ್ರಾಮದಲ್ಲಿ ಈ ಒಂದು ಪೋಸ್ಟ್ GDS ಪೋಸ್ಟ್ ಗ್ರಾಮ ಡಾಕ ಸೇವಕ ಐತಲ್ಲ, ಈ ಪೋಸ್ಟ್ ಎಲ್ಲಿ ಖಾಲಿ ಇದ್ದಾವಲ್ಲ ಅವನ್ನೆಲ್ಲ ನೀಡಿರ್ತಾರೆ. ಇಲ್ಲಿ ಪ್ರಿಫರೆನ್ಸನ್ನು ನೀಡಬೇಕಾಗತ್ತೆ ನೀವು ಪೋಸ್ಟಿಗೆ, ಯಾವ ಹಳ್ಳಿಗೆ ಎಷ್ಟು ಪ್ರಿಫರೆನ್ಸ್ 1 2 3 4 5 ಅಂತೇಳಿ ಒಂದೊಂದು ಡಿಸ್ಟಿಕ್ನಲ್ಲಿ 10 15 20 ಈ ರೀತಿ ಬೇರೆ ಬೇರೆ ಹಳ್ಳಿಗಳ ಹೆಸರು ಇಲ್ಲಿ ಬರುತ್ತೆ. ನಿಮಗೆ ಪೋಸ್ಟ್ ಆಫೀಸಿನ ಹೆಸರು ಬರುತ್ತೆ, ಅಲ್ಲಿ ನೀವು ಪ್ರಿಫರೆನ್ಸನ್ನು ಕೊಟ್ಟು ಇದನ್ನೈತಲ್ಲ ಎಲ್ಲ ಇದಕ್ಕೂ ಕೊಡ್ಬೋದು. ಎಷ್ಟು ಇದಾವಲ್ಲ ಒಂದು 30 40 ಎಷ್ಟು ಇದಾವಲ್ಲ ಎಲ್ಲದಕ್ಕೂ ನೀವು ಪ್ರಿಫರೆನ್ಸನ್ನು ಕೊಡ್ಬೋದಾಗಿದೆ. ಇದಕ್ಕೇನು ಲಿಮಿಟ್ ಅಂತ ಇಲ್ಲ, ನೀವು ಎಲ್ಲ ಒಂದು ಪೋಸ್ಟ್ ಆಫೀಸಿಗೂ ಲಿಮಿಟನ್ನು ಪ್ರಿಫರೆನ್ಸನ್ನು ಕೊಟ್ಟು ಸಬ್ಮಿಟ್ ಅಂತ ಕೊಡ್ಬೋದಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಎಲ್ಲ ಇದಕ್ಕೂ ಪ್ರಿಫರೆನ್ಸ್ ಕೊಡ್ತಾ ಇದ್ದೇನೆ ನಾನು. ಈ ರೀತಿ ನೀವು ಎಲ್ಲ ಇದಕ್ಕೂ ಪ್ರಿಫರೆನ್ಸ್ ಕೊಟ್ಟು ಸಬ್ಮಿಟ್ ಅಂತ ಕೊಡ್ಬೋದು. ಇಲ್ಲಿದೆ ಅಲ್ಲ, ನಾವು SC ಕ್ಯಾಂಡಿಡೇಟ್ ಇರೋದ್ರಿಂದ ಪೇಮೆಂಟನ್ನು ಕೇಳೋದಿಲ್ಲ. ಇಲ್ಲಿ ಡೈರೆಕ್ಟ್ ಇಲ್ಲಿ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಟ್ಕೊಳ್ಳಿ, ನೀವು ಅಪ್ಲಿಕೇಶನ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂದು ಇಲ್ಲಿ ಈ ರೀತಿ ಅಕ್ನಾಲಜ್ಮೆಂಟ್ ಬಂದುಬಿಡುತ್ತೆ. ಸೊ ನೀವು ಅನ್ರಿಸರ್ವ್ ಇದ್ದರೆ ನಿಮಗೆ ಒಂದು ಪೇಮೆಂಟ್ ಆಪ್ಷನ್ ಬರುತ್ತೆ, ಅದರಲ್ಲಿ ನೀವು 100 ರೂಪೀಸ್ ಪೇ ಮಾಡೋದ್ರ ಮೂಲಕ ಈ ಒಂದು ಅಕ್ನಾಲಜ್ಮೆಂಟನ್ನು ಜನ್ರೇಟ್ ಮಾಡ್ಕೋಬೋದಾಗಿದೆ. ಈ ರೀತಿ ನೀವು ಈಸಿಯಾಗಿ ಈ ಒಂದು GDS ಪೋಸ್ಟ್ ಆಫೀಸ್ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಸೊ ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನು ನೋಡೋಕ್ಕೆ ನಮ್ಮ ಒಂದು ಅಂಬಿಕಾ ಆನ್ಲೈನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಒತ್ತಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯೊಂದಿಗೆ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡೋದ್ರ ಮೂಲಕ ನಮ್ಮನ್ನು ಸಪೋರ್ಟ್ ಮಾಡಿ. ಧನ್ಯವಾದಗಳು.